ಗೈಸ್ ಇವಾಗ ಸೌಂಡ್ ನೋಡಿ ಹೆಂಗ್ ಬರುತ್ತೆ. ರೆಡಿ 3 2 1. ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ನೋಡ್ಬೋದು ಇವಾಗ ಮಸ್ತ್ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಏನಕ್ಕೆ ಅಂದರೆ ಇವತ್ತು ಶನಿವಾರ ಇರೋದ್ರಿಂದ ಇವಾಗ ನಾನು ಪೂಜೆನ ಮಾಡ್ತೀನಿ. ಲೆಟ್ಸ್ ಗೋ. ರೆಡಿ ಆಗ್ಬಿಟ್ಟಿದ್ಯಾ? ಓಕೆ ಗಾಯ್ಸ್, ಇವಾಗ ಮಸ್ತ್ ಪೂಜೆ ಎಲ್ಲ ಆಯಿತು ನೋಡಿದ್ರಿ. ಮತ್ತು ಇವಾಗ ನಮ್ಮದು ಹೊಟ್ಟೆ ಪೂಜೆ ಮಾಡ್ಕೊಳ್ಳೋಣ ಬನ್ನಿ. ತಿಂಡಿ ನೋಡೋಣ ಏನಿದೆ ಅಂತ. ನೋಡಿ ಇವಳು ಆಟ ಆಡ್ತಾ ಇರೋದು ನೀರಲ್ಲಿ. ಓಕೆ, ಪಲಾವ್. ಗೈಸ್ ಇವಾಗ ಮಸ್ತ್ ತಿಂಡಿ ಎಲ್ಲ ಆಯಿತು. ಮತ್ತು ಇವಾಗ ನಮ್ಮದು ಪ್ಲ್ಯಾನ್ ಏನಿತ್ತಪ್ಪ ಅಂದರೆ, ನಮ್ಮ ತುಮಕೂರಲ್ಲಿ ಫಸ್ಟ್ ಟೈಮು ಇಂಟರ್ನ್ಯಾಷನಲ್ಲು ವುಮೆನ್ಸ್ ಟೆನ್ನಿಸ್ ಟೂರ್ನಮೆಂಟ್ ನಡೀತಿತ್ತು. ಆ್ಯಕ್ಚುಲಿ ಇವತ್ತು ಬಂದು ಸೆಮಿಫೈನಲ್ ಇತ್ತು. ಸೊ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಬಟ್ ಆಲ್ರೆಡಿ ತುಂಬಾ ಲೇಟ್ ಆಗಿಬಿಟ್ಟಿದೆ. ಮತ್ತು ಬಿಸಿಲು ಬೇರೆ ಜಾಸ್ತಿ ಇದೆ. ಸೊ ಅದಕ್ಕೇ ನಾಳೆಗೆ ಫೈನಲ್ ಇದೆ ಬೆಳಗ್ಗೆನೆ. ಸೊ ಟ್ರೈ ಮಾಡ್ತೀನಿ ನಾಳೆ ಹೋಗೋಕ್ಕೆ. ಗೈಸ್ ಇವತ್ತು ನಮ್ಮನ್ನ ಮಲಗಿದ್ದಾನೆ, ಬನ್ನಿ ತೋರಿಸ್ತೀನಿ. ಒಂದನ್ನ ಎಬ್ಬಿಸೋಣ ಬನ್ನಿ. ಗೈಸ್ ಇವಾಗ ನಾವು ಮಸ್ತ್ ಆಟ ಆಡ್ತಾ ಇದೀವಿ, ಲೈಕ್ ಬ್ಲೈಂಡ್ ಫೋಲ್ಡ್ ಆಟ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಯಾರು ಬೇಗ ಹುಡುಕ್ತಾರೆ ಅಂತ. ಇಲ್ಲಿ ನೋಡ್ಬೋದು, ನಾವು ಆಲ್ರೆಡಿ ಟೈಮರ್ನ ಇಕ್ಕಿದ್ದೀವಿ. ಓಕೆ ಇವರೇ. ಓಕೆ ಇವಾಗ ನಾನು ಹುಡುಕ್ತೀನಿ ಇವಳನ್ನ. ಸ್ಟಾರ್ಟ್. ಇವಳನ್ನ ನಾನು ಹುಡುಕ್ಬೇಕು. ಈಗ ನಾನು ಬ್ಲೈಂಡ್ ಫೋಲ್ಡ್ ಹಾಕ್ಕೊತಾ ಇದ್ದೀನಿ. ಓಕೆನಾ ಗೈಸ್? ರೆಡಿ ಸ್ಟಾರ್ಟ್. ಕೆಳಗೆ ಹೋಗಂಗಿಲ್ಲ. ಎಲ್ಲಿದೆಯೇ ಅದು? ಕೆಳಗೆ ಹೋಗಂಗಿಲ್ಲ. ಇಲ್ಲೇ ಒಳಗೆ ಇಲ್ಲಿ. ಎಷ್ಟು ಟೈಮ್ ಗೈಸ್? 47 ಸೆಕೆಂಡ್ಸ್. 47 ಸೆಕೆಂಡ್ಸ್ ಒಳಗಡೆ ಇವಳೇನಾದರೂ ನಾನು ನೋಡ್ಕೊದ್ದೆ, ಇವಳು ವಿನ್ ಆಗ್ತಾಳೆ, ಇಲ್ಲಾಂದರೆ ನಾನು ವಿನ್ ಆಗ್ತೀನಿ. ಇವಾಗ ಇವಳಿಗೆ ಬ್ಲೈಂಡ್ ಫೋಲ್ಡ್ ಹಾಕೋಣ ಬನ್ನಿ. ಗೈಸಿಗೆ ನಾನು ಬಟ್ಟೆ ಕಟ್ಕೊತಿದ್ದೀನಿ. ಇದೇನು ಅಲ್ಲ, ನಮ್ಮ ಹೋಯ್ತು ಇರೇ ಅಕ್ಕ, ನೀನು ಮೋಸ ಆಡ್ತೀಯ. ರೆಡಿ 3 2 1 ಸ್ಟಾರ್ಟ್. ಇಲ್ಲಿ ಇಲ್ವಾ? ಹುಡುಕ್ಬಿಟ್ಲೆ ಗಾಯ್ಸ್. ಓಕೆ ಗಾಯ್ಸ್, ಇವಾಗ ನಾವು ಬೆಂಗಳೂರಿಂದ ಏನೋ ಐಟಮ್ನ ತಂದಿದ್ವಲ್ಲ, ಅದನ್ನ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಇಲ್ಲೇ ಇದೆ ಕವರ್ ಒಳಗಡೆ. ಇದನ್ನೆಲ್ಲ ಇವಾಗ ಅಸೆಂಬ್ಲಿ ಮಾಡೋಣ ಬನ್ನಿ ಗೈಸ್. ಇವಾಗ ಇದನ್ನ ಇಲ್ಲಿಗೆ ಹಾಕ್ಬೇಕು ಹಿಂಗೆ, ಆದರೆ ಹಾಕೋದಕ್ಕೆ ಬರ್ತಿಲ್ಲ ನಮಗೆ ಗೈಸ್. ಇಲ್ಲೋಡಿ ಪೈಪ್ ಹೆಂಗೈತೆ ಇಲ್ಲೋಡಿ. ಇದೆಲ್ಲ ಕಾಲುಗಳು ಇದ್ರದ್ದು. ಇವಾಗ ಫುಲ್ಲು ಅಸೆಂಬ್ಲಿ ಇಲ್ಲೋಡಿ, ನಟ್ಗಳು ಎಲ್ಲ ಇರೋದು. ನೋಡಿ ಬಂದು ಇವಳು ಬಂದು ನೋಡಿ. ಇವಳು ಸ್ವಲ್ಪ ಮೂಡ್ ಆಫ್ ಆಗೈತೆ. ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಗೈಸ್ ಇವಾಗ ಸೌಂಡ್ ನೋಡಿ ಹೆಂಗ್ ಬರುತ್ತೆ. ರೆಡಿ ಓಕೆ ಗೈಸ್, ಫೈನಲಿ ನನಗೆ ಆಗೋಷ್ಟು ಅಸೆಂಬಲ್ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ ನೋಡಿ. ಹಿಂಗೆ ಬರುತ್ತೆ ಇದು ಸ್ಟ್ಯಾಂಡು. ಇಲ್ಲಿ ಹೆಡ್ನ ಇಟ್ಕೊಂಡು ಲೈಕ್ ಹೇರ್ ವಾಶ್ ಶ್ಯಾಂಪೂಗೆ ಯೂಸ್ ಆಗುತ್ತೆ ಗಾಯ್ಸ್ ಇದು.
ನೋಡ್ಬೋದು ನೀವು. ಈ ಥರ ಬಂದಿದೆ ಫಿನಿಶಿಂಗು, ಈ ಥರ ಬಂದಿದೆ ಫೈನಲ್ ಅಸೆಂಬ್ಲಿ. ಇವತ್ತಿನ ಕೆಲಸ ಇದೇ ಆಗಿತ್ತು ಬಂದು. ಮತ್ತು ಇಲ್ಲಿ ನೋಡಿ ನಾನು ಬೆಲ್ಟ್ ಬೇರೆ ಕಟ್ ಮಾಡಿಕೊಂಡೆ, ಸ್ವಲ್ಪ ರಕ್ತ ಬರ್ತಿದೆ. ಇರಲಿ, ಇದೆಲ್ಲ ಆಗ್ತಾ ಇರುತ್ತೆ ಗಾಯ್ಸ್. ಅಸೆಂಬಲ್ ಮಾಡೋಕ್ಕಂತೂ ಫುಲ್ ಸೈಕ್ ಆಗಿಬಿಡ್ತು. ಯಾವ್ಯಾವ ಪಾರ್ಟ್ಸ್ ಎಲ್ಲೆಲ್ಲಿ ಹಾಕ್ಬೇಕಂತ ಒಂದೂ ಗೊತ್ತಾಗಲಿಲ್ಲ. ಈಗಲೂ ಅಷ್ಟೊಂದು ಗೊತ್ತಾಗ್ತಿಲ್ಲ. ಈಗ ಇನ್ನೊಂದು 2 ಪಾರ್ಟ್ಸು ಬಾಕಿ ಐತೆ. ಇನ್ನು 2 ಪಾರ್ಟ್ಸ್ನ ಯೂಟ್ಯೂಬಲ್ಲಿ ನೋಡಿ ನಾನು ಹಾಕಬೇಕು. ಮಾತ್ರ ಹೆವಿ ಟಫ್ ಇದೆ ಗಾಯ್ಸ್. ಮತ್ತು ಮ್ಯಾನ್ಯುವಲ್ ಕೂಡ ಕೊಟ್ಟಿಲ್ಲ ಅವರು. ಮ್ಯಾನ್ಯುವಲ್ ಇದ್ದಿದ್ರೆ ಮಾಡಿಬಿಡ್ತಿದ್ದೆ. ವಿತೌಟ್ ಮ್ಯಾನ್ಯುವಲ್ಲು ಲೈಕ್ ಅಸೆಂಬ್ಲಿ ಮಾಡೋಕ್ಕೆ ನಮಗೂ ಫಸ್ಟ್ ಟೈಮ್ ಅಲ್ವಾ, ತುಂಬಾ ಪ್ರಾಬ್ಲಮ್ ಆಯಿತು. ಇವಾಗ ಫೈನಲಿ ನಮ್ಮ ಫೇವ್ರೆಟ್ ಪ್ಲೇಸ್ಗೆ ಎಂಟ್ರ್ ಆಗ್ದು ಗಾಯ್ಸ್, ನಮ್ಮ ಟೆರಸ್ಸು. ಮತ್ತು ನೋಡಿ ಇಲ್ಲಿ ವೆದರ್ ನೋಡಿ ಗಾಯ್ಸ್, ಅಬಾ ನೀವು ನೋಡ್ಬೋದು ವೆದರು ಹೆಂಗಿದೆ ಅಂತ. ಫುಲ್ಲು ಆ ಕಡೆ ಕ್ಲೌಡ್ಸು, ಈ ಕಡೆ ಕ್ಲೌಡ್ಸ್ ನೋಡಿ ಗಾಯ್ಸ್. ಒಂಥರ ಯಾವುದೋ ಸಿನಿಮಾದಲ್ಲಿ ಒಳ್ಳೆ ಸೀನರಿ ಇದ್ದಂಗಿದೆ ನೋಡಿ. ಇದು ನೋಡ್ಬೋದು ನೀವು ಸೀನರಿ ಹೆಂಗಿದೆ ಅಂತ. ಈ ವೆದರ್ಗೋಸ್ಕರನೇ ನಾನು ಮೇಲೆ ಬರೋದು. ನೋಡಿ ಈ ಕಡೆ ಎಲ್ಲ ಕ್ಲಿಯರ್ ಇದೆ, ಈ ಕಡೆ ನೋಡಿ ಮೋಡ. ಅಬಾ ನೋಡಿದ್ರಲ್ಲ ವೆದರ್ ಹೆಂಗಿದೆ ಅಂತ, ಸೈಕೋ. ಒಳ್ಳೆ ಆ್ಯನಿಮೇಷನ್ ಇದ್ದಂಗಿದೆ, ಆ ಕಡೆ ಒಂದು ಈ ಕಡೆ ಒಂದು. ಮತ್ತು ನಾಳೆ ಪ್ಲ್ಯಾನ್ ಏನಂದರೆ ಗೈಸ್, ನಾಳೆ ನಮ್ಮ ಮನೆಯವರೆಲ್ಲ ಸೇರಿ ಬೆಂಗಳೂರಲ್ಲಿರೋ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಇನ್ನೊಂದು ಪ್ಲ್ಯಾನ್ ಬಂದು, ನಾನು ನನ್ನ ಫ್ರೆಂಡು ಲೈಕ್ ಪ್ರೀವಿಯಸ್ ವೀಡಿಯೋದಲ್ಲಿ ಹೋಗಿದ್ವಲ್ಲ ಸಿದ್ರ ಬೆಟ್ಟಕ್ಕೆ, ಸೊ ಮತ್ತೆ ನಾವೇ ಇನ್ನೊಂದು ಟ್ರಕ್ಕಿಂಗಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅದು ಎಲ್ಲಿ ಅಂತ ನಾನು ನಿಮಗೆ ಡೈರೆಕ್ಟ್ ಆ ವಿಡಿಯೋದಲ್ಲೇ ತೋರಿಸ್ಕೊಡ್ತೀನಿ. ಏನಕ್ಕಂದರೆ ಸಸ್ಪೆನ್ಸ್ ಇರಬೇಕಲ್ಲ, ಅದಕ್ಕೇ ಗೊತ್ತಿಲ್ಲ. ಇವಾಗ 2 ಪಾಸಿಬಿಲಿಟೀಸ್ ಇದೆ. ಒಂದು ನನ್ನ ಫ್ರೆಂಡ್ ಜೊತೆ ಹೋಗೋದು, ಇಲ್ಲ ಅಂದರೆ ನಮ್ಮ ಮನೆಯವ್ರ ಜೊತೆ ಹೋಗೋದು. ನೋಡಬೇಕು ಹೆಂಗಾಗುತ್ತೋ ಹಂಗೆ. ನಮ್ಮ ಮನೆಯವ್ರದ್ದು ಲೈಕ್ ಅಷ್ಟು ಕನ್ಫರ್ಮ್ ಇಲ್ಲ ಹೋಗ್ತೀವಿ ಅಂತ. ಏನಕ್ಕಂದರೆ ನಮ್ಮ ಅಮ್ಮಂದು ಅಂಗಡಿ ಬೇರೆ ಇರುತ್ತೆ, ಮತ್ತು ಸಂಡೇ ಹೊತ್ತು ಸ್ವಲ್ಪ ವ್ಯಾಪಾರ ಕೂಡ ಆಗುತ್ತೆ. ಅದಕ್ಕೇ ನೋಡಬೇಕು ಏನಾಗುತ್ತೆ ಅಂತ. ಮತ್ತು ನಮ್ಮ ತಂಗಿ ಇವಾಗ ಕೆಳಗಡೆ ಆಟಾಡ್ತಾವಳೆ. ಏನಕ್ಕಂದರೆ ನಮ್ಮ ಆಂಟಿ ಬಂದಿದೆ, ಮತ್ತು ಅವ್ರ ಅಪ್ಪನೂ ಐತೆ. ಅದಕ್ಕೇ ನೋಡ್ಬೋದು. ಗಾಳಿ ಮಾತ್ರ ಸಕ್ಕದಾಗಿ ಬೀಸ್ತಾ ಇದೆ, ಫುಲ್ ಸೈಕು ಗೈಸ್. ನಮ್ಮ ತಂಗಿ ಎಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲೋಳು ಗೊತ್ತವಳು, ಇಲ್ಲಿ ನೋಡಿ ಗೈಸ್, ಕಾರ್ ಒಳಗಡೆ ಫೋನ್ ನೋಡ್ತಾವಳೆ ನೋಡಿ, ಕಾಣಿಸ್ತಿದ್ಯಾ? ನೋಡ್ಬೋದು ನೀವು. ಫೋನ್ ನೋಡಿ. ಆ್ಯಕ್ಚುಲಿ ಸೀನ್ ಏನಂದರೆ ಗೈಸ್, ಅದೇ ಹೇಳಿದ್ನಲ್ಲ, ನಾಳೆ ನಮ್ಮದು ಪ್ಲ್ಯಾನ್ ಇದೆ ದೇವಸ್ಥಾನಕ್ಕೆ ಹೋಗೋದು ಅಂತ ಕಾರಲ್ಲಿ. ಸೊ ಅದಕ್ಕೇ ಇವಾಗಲೇ ಕಾರ್ನ ಆನ್ ಮಾಡ್ಕೊತಾ ಇದ್ದೀವಿ. ಏನಕ್ಕಂದರೆ ಲೈಕ್ ತುಂಬ ದಿವಸ ಆಗೋಗಿತ್ತು ಕಾರ್ನ ಸ್ಟಾರ್ಟ್ ಮಾಡಿ. ಅದಕ್ಕೂ ರೀಸನ್ ಇದೆ. ಮತ್ತು ಆ ಕಾರ್ ಬಗ್ಗೆ ಒಂದು ಪರ್ಟಿಕ್ಯುಲರ್ ವೀಡಿಯೋನೇ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಆ ಕಾರ್ನ ಹೇಗೆ ತೊಗೊಂಡೆ, ಆ ಕಾರು ಒಂದು ಫೀಚರ್ಸು, ಅದೊಂಥರ ಆ ಫೀಲೇ ಬೇರೆ ಆ ಕಾರ್ದು. ಅದನ್ನ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ, ಓಕೆನಾ? ಮಸ್ತ್ ಇರುತ್ತೆ ಮಾತ್ರ. ಆ ಒಂದು ವೀಡಿಯೋನ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ ಗೈಸ್, ಫೈನಲಿ ಇವಾಗ ಊಟ ಎಲ್ಲ ಆಯಿತು. ಇವಾಗ ಮಸ್ತ್ ನಾನು ರೂಮ್ಗೆ ಬಂದಿದ್ದೀನಿ. ಏನಕ್ಕೆ ಅಂದರೆ ಇವಾಗ ನಾನು ನನ್ನ ಕ್ಲಿಪ್ಸ್ನ ಎಡಿಟಿಂಗ್ ಮಾಡಬೇಕು. ಮತ್ತು ನಾಳೆ ಬೆಳಗ್ಗೆನೇ ನಾವು 5 ಗಂಟೆಗೆ ಹೊರಡ್ತಾ ಇದ್ದೀವಿ ಟ್ರಕ್ಕಿಂಗಿಗೆ. ಸೊ ಅದಕ್ಕೇ ಸ್ವಲ್ಪ ಪ್ರಿಪ್ರೇಷನ್ನ ಮಾಡ್ಕೊಬೇಕು. ಮತ್ತು ಫುಲ್ ನಿದ್ದೆನ ಮಾಡಬೇಕು, ಇಲ್ಲ ಅಂದರೆ ಟ್ರಕ್ಕಿಂಗ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇವಾಗ ನಾನು ವೀಡಿಯೋನ ಎಡಿಟಿಂಗ್ ಮಾಡಿ ಶೆಡ್ಯೂಲ್ ಮಾಡಿ ಬಿಟ್ಟಿರ್ತೀನಿ ಬೆಳಗ್ಗೆ ಯೂಟ್ಯೂಬ್ಗೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.